ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್ಸ್. ನಾನು ಇವತ್ತು ಸೂಪರ್ ಆಗಿ ರೆಡಿ ಆಗಿದ್ದೀನಿ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಕ್ಕೆ. ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಡಿನ್ನರ್ಗೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ನಾವು ಹೋಗ್ತಾ ಇದ್ದೀವಿ RR ನಗರಲ್ಲಿರುವಂತಹ ಪಾಕಶಾಲಾ ರೆಸ್ಟೋರೆಂಟ್ಗೆ. ಸೊ ತುಂಬಾ ಹಿಂದೆ ಆಲ್ಮೋಸ್ಟ್ ಕೋವಿಡ್ ಮುಗಿದ ಮೇಲೆ ನಾವು ಇಲ್ಲಿಗೆ ಬಂದಿದ್ವಿ. ಅವಾಗ ಫುಲ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅದು ಇದು ಅಂತ ಹೇಳಿ ತುಂಬಾ ವೆಯ್ಟ್ ಮಾಡಿ ಆಮೇಲೆ ಸೀಟ್ ಸಿಕ್ಕಿತು. ಸೊ ಅದು ತುಂಬಾ ಹಿಂದೆ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಪಾಕಶಾಲಾ ಇಸ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್. ಇವ್ರದ್ದು ತುಂಬಾನೇ ಬ್ರಾಂಚಸ್ ಇದೆ, ಆಲ್ಮೋಸ್ಟ್ 6 ಬ್ರಾಂಚಸ್ ಇದೆ. ಸೊ ಈಗ ನಾವು ಹೋಗ್ತಾ ಇದೀವಿ ಅಲ್ಲಿಗೆ. ಸೊ ಎಸ್, ತುಂಬಾ ದಿನ ಆದ್ಮೇಲೆ ಮತ್ತೆ ಒಂದು ಹೋಗ್ತಾ ಇರೋದಕ್ಕೆ ಓಕೆ, ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೋತಿದ್ವಿ, ಹೇಗಿತ್ತು ಕೋವಿಡ್ ಅಲ್ಲಿ ಹೆಂಗೆ ಅಂತ ಹೇಳ್ಬಿಟ್ಟು. ಅಂಡ್ ಪಾಕಶಾಲಾ ಮೇನ್ ರೋಡಲ್ಲೇ ಇರೋದ್ರಿಂದ ಇಟ್ಸ್ ಈಸಿ ಟು ಲೊಕೇಟ್. ಸೊ ಪಾಕಶಾಲಾ ಆಕ್ಚುಲ್ ಆಗಿ ಇವ್ರದ್ದು ಬ್ರೇಕ್ಫಾಸ್ಟ್, ಬ್ರಂಚ್, ಡಿನ್ನರ್ ಎಲ್ಲ ಇದೆ. ಕ್ಯಾಟರಿಂಗು ಮತ್ತೆ ಫಾಸ್ಟ್ ಫುಡ್ ಸಹ ಇದೆ ಇವ್ರದ್ದು. ಸೊ ಎಸ್, ಈಗ ನಾವು ಹೋಗ್ತಾ ಇದ್ದೀವಿ. ಹಂಗೆ ನಾನು ಇದನ್ನ ಸ್ವಲ್ಪ ಹಂಗೆ ರಿಸರ್ಚ್ ಮಾಡ್ತಾ ಇದ್ದೆ. ಸೊ ಹೇಗೆ ಹೆಂಗೆ ಅಂತ ನೋಡ್ತಾ ಇದ್ರೆ ಆಕ್ಚುಲ್ ಆಗಿ ಅವಾಗ ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇವರ ಏನು ಒಂದು ಪಾಕಶಾಲಾದು ಓನರ್ ಇದ್ದಾರೆ, ವಾಸುದೇವ ಅಡಗ, ಅವ್ರದ್ದು ಸ್ಟೋರಿ ನೋಡ್ತಾ ಹೋದಾಗ ನನಗೆ ಸಖತ್ತು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಇದು ಆಕ್ಚುಲಿ ವೇಟಿಂಗ್ ರೂಮು. ಸೊ ಇಲ್ಲಿ ನಾವು 2019 ಬಂದು ಕೂತ್ಕೊಂಡು ಆಲ್ಮೋಸ್ಟ್ ಹಾಫ್ ಅನ್ ಅವರ್ 1 hour ಆಮೇಲೆ ಇಲ್ಲಿ ಒಳಗಡೆ ಹೋಗಕ್ಕೆ ಆಕ್ಚುಲಿ ಪರ್ಮಿಷನ್ ಸಿಕ್ಕಿದ್ದು. ಸೊ ಇಟ್ಸ್ ಆಲ್ ಮೆಮೊರೀಸ್ ಅಂತಾನೆ ಹೇಳ್ಬೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಎಂಟ್ರಿಂಗ್ ದಿಸ್ ರೆಸ್ಟೋರೆಂಟ್. ಸೊ ಹಂಗೆ ಇದೆ. ಅಂಡ್ ಎಸ್, ನಾನು ಹೇಳ್ತಾ ಇದ್ದೆ, ಸೊ ಇವ್ರದ್ದು ಸ್ಟೋರಿ ತುಂಬಾ ಇನ್ಸ್ಪೈರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ 1965 ಅಲ್ಲಿ ಆಕ್ಚುಲ್ ಆಗಿ ಇವರ ಫಾದರ್ ನಾಗೇಶ್ವರ್ ಅಡಿಗ ಅನ್ನೋರು, ಹಿ ವಾಸ್ ಅ ಪ್ರೀಸ್ಟ್, ಮತ್ತೆ ಅಂದ್ರೆ ಪಂಡಿತರಾಗಿದ್ರು, ಆಮೇಲೆ ಫಾರ್ಮರ್ ಆಗಿದ್ರು. ಸೊ ಅವರು ಆಕ್ಚುಲ್ ಆಗಿ ಕುಂದಾಪುರದಿಂದ ಬಿಟ್ಟು ಬೆಂಗಳೂರಿಗೆ ಬಂದ್ರು. ಸೊ ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಇದ್ದ ಮೇಲೆ ಅವರು ಬ್ರಾಹ್ಮಿನ್ಸ್ ಕಾಫಿ ಬಾರ್ ಅಂತ ಹೇಳ್ಬಿಟ್ಟು ಶಂಕರಪುರದಲ್ಲಿ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನ ಸ್ಟಾರ್ಟ್ ಮಾಡಿ ಅದು ಚೆನ್ನಾಗಿ ನಡೆಯಕ್ಕೆ ಶುರು ಆಗಿತ್ತು. ಸೊ ಇವರು ವಾಸುದೇವ ಅಡಿಗ ಅವ್ರೇನಿದ್ದಾರೆ ಅವರು ಅವಾಗ ಓದ್ತಾ ಇದ್ರು. ಸೊ ಈಗ ಆಕ್ಚುಲ್ ಆಗಿ ಬ್ರಾಹ್ಮಿನ್ ಕೆಫೆ ಏನಿದೆ, ವಾಸುದೇವ ಅಡಿಗ ಅವರ ಅಣ್ಣ ತಮ್ಮ ಇಬ್ರು ನೋಡ್ಕೋತಾ ಇದ್ದಾರೆ ಅದನ್ನ. ಸೊ ವಾಸುದೇವ ಅಡಿಗ ಅವ್ರಿಗೆ ಆಕ್ಚುಲಿ ಇದ್ರ ಫ್ಯಾಮಿಲಿ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಅವಾಗ. ಸೊ ಅವರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ BMS ಕಾಲೇಜಿಂದ ಪಾಸ್ ಔಟ್ ಆದ್ರು 1984 ಅಲ್ಲಿ. ಸೊ ಅವಾಗ 1984 ಅಲ್ಲಿ ಅವರು US ಗೆ ಹೋಗೋಣ MS ಮಾಡಕ್ಕೆ ಅಂತ ಹೇಳ್ಬಿಟ್ಟು ವೀಸಾಕ್ಕೆ ಅಪ್ಲೈ ಮಾಡಿದಾಗ ವೀಸಾ ಆಕ್ಚುಲಿ ರಿಜೆಕ್ಟ್ ಮಾಡಿದ್ರಂತೆ ಆನ್ ದ ಗ್ರೌಂಡ್ ಬೇಸಿಸ್ ದಟ್ ಇವ್ರ ಫ್ಯಾಮಿಲಿ ಅಷ್ಟೊಂದು ಇದಾಗಿಲ್ಲ, ಸ್ಟೇಬಲ್ ಆಗಿಲ್ಲ. ಸೊ ಇವರು ಅಲ್ಲೇ US ಎಲ್ಲ ಉಳ್ಕೋಬಹುದು ಅಂತ ಒಂದು ಇದರಿಂದ ಅದನ್ನ ಕ್ಯಾನ್ಸಲ್ ಮಾಡಿದ್ರಂತೆ, ಡಿನೈ ಮಾಡಿದ್ರಂತೆ. ಸೊ ಇವರಿಗೆ ಸಖತ್ ಬೇಜಾರಾಯ್ತು. ದೆನ್ ಹಿ ಥಾಟ್ ಲೈಕ್ ಓಕೆ, ನಾನು ಇಲ್ಲೇ ಕೆಲಸ ಮಾಡೋಣ ಅಂತ. ಸೊ ಕೆಲಸ ಎಲ್ಲ ಮಾಡಿದ್ರು, ಬಟ್ ಹಿ ಡಿಂಟ್ ಫೈಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್. ಸೊ ಹಿ ಥಾಟ್ ರೂಟ್ಸ್ ಏನಿದೆ ಅಲ್ಲಿಗೆ ವಾಪಸ್ ಬರೋಣ ಅಂತ. ಸೊ ಹಿ ಹ್ಯಾಡ್ ಸಮ್ ಐಡಿಯಾ ಇನ್ ಫುಡ್ ಬಿಸ್ನೆಸ್. ಸೊ ಇನ್ 1991 ವಾಸುದೇವ ಅಡಿಗ ಅವರು ಫಸ್ಟ್ ಅವರು ಏನು ಒಂದು ಸ್ಟಾರ್ಟ್ಅಪ್ ಮಾಡಿದ್ರು ಅಂದ್ರೆ SLV ಏನಿದೆ ಗಾಂಧಿ ಬಜಾರ್ ಅಲ್ಲಿ, ಅದನ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಸ್ಟಾರ್ಟ್ ಮಾಡಿ ಅದು ಚೆನ್ನಾಗಿ ನಡೆಯಕ್ಕೆ ಶುರು ಮಾಡಿದ್ಮೇಲೆ 1993 ಅಲ್ಲಿ ಆಕ್ಚುಲ್ ಆಗಿ ಇವರು ಫಸ್ಟ್ ಅಡಿಗಾಸ್ ರೆಸ್ಟೋರೆಂಟ್ ಏನಿದೆ DVG ರೋಡ್ ಅಲ್ಲಿ ಬಸವನಗುಡಿಲಿ ಸ್ಟಾರ್ಟ್ ಮಾಡಿದ್ರಂತೆ. ಸೊ ಅದು ಸಖತ್ತಾಗಿ ನಡೆಯಕ್ಕೆ ಶುರು ಆಯ್ತು. ವಿ ಆಲ್ ನೋ ದಟ್. ಸೊ ಇದು ಸಖತ್ ಫೇಮಸ್ ಆಗಿತ್ತು SLV, ಮತ್ತೆ ಈಗಲೂ ಆಕ್ಚುಲಿ ಫೇಮಸ್ ಆಗೇ ಇದೆ. ಸೊ ಅದು ಆದ್ಮೇಲೆ 2003 ಅಲ್ಲಿ ಅವರು ಬ್ರ್ಯಾಂಡ್ ನ, ಅವ್ರದ್ದು ಏನು ಅಡಿಗಾಸ್ ಅಂತ ಇತ್ತು ಅದನ್ನ ವಾಸುದೇವ ಅಡಿಗಾಸ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡ್ ನ ಚೇಂಜ್ ಮಾಡಿದ್ರು. ಸೊ 2012 ಅಲ್ಲಿ ವಾಸುದೇವ ಅಡಿಗ ಅವರು ಈ ಏನು ಒಂದು ಅವ್ರದ್ದು ವೆಂಚರ್ ಇತ್ತು ಅದನ್ನ ನ್ಯೂಯಾರ್ಕ್ ಬೇಸ್ಡ್ ಕಂಪನಿಗೆ ಆಕ್ಚುಲ್ ಆಗಿ ಆನ್ ದ ಸ್ಟೇಕ್ಸ್ ಅದನ್ನ ಶೇರಿಂಗ್ ಅಲ್ಲಿ
ಮಾಡಕ್ ಶುರು ಮಾಡಿದ್ರು. ಬಟ್ ಹಿ ವಾಸ್ ನಾಟ್ ಸೋ ಹ್ಯಾಪಿ. ಸೊ ಇನ್ 2017 ಅವರು ಫುಲ್ ಸ್ಟೇಕ್ಸ್ನ ಅವರು ಸೇಲ್ ಮಾಡಿ he took a break. In 2018, actually, he came to the industry. Pakshala open ಮಾಡಿದ್ರು, and till now he has opened 6 branches, and he runs 2 Nandi Upchar branches. ಸೊ ಇದು ಅವರ ಸ್ಟೋರಿ. ಸೊ ಈ ಸ್ಟೋರಿ ಫುಲ್ ಈ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ. ಸೊ ನೀವು ಅಲ್ಲಿ ಕೂತ್ಕೊಂಡು ಊಟ ಎಲ್ಲ ಬರೋ ತನಕ ಏನಪ್ಪ ಮಾಡೋದು ಅಂದ್ರೆ ಈ ಏನು ಒಂದು ಟಿವಿಲಿ ಫುಲ್ ಅವರು ಫಸ್ಟ್ ಇಂದ ಯಾವ್ಯಾವ ತರ ಏನೇನು ಮತ್ತೆ ಅವರ ಬ್ರಾಂಚಸ್ ಎಲ್ಲಿದೆ ಏನೇನು ಸರ್ವಿಸ್ ಕೊಡ್ತಾರೆ ಇದೆಲ್ಲ ಬರ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾನು ಆಕ್ಚುಲ್ ಆಗಿ ಓದ್ತಾ ಕೂತಿದ್ದೆ. ಸೊ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್, ವೆರಿ ಇನ್ಸ್ಪೈರಿಂಗ್. ಸೊ ಆ ತರ ಇವರು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದು. ಸೊ ಹಿ ಈಸ್ ವೆರಿ ಫಾಂಡ್ ಆಫ್ ಫುಡ್. ಸೊ ಇದ್ರ ಆಕ್ಚುಲಿ ಬ್ರ್ಯಾಂಡ್ ಅಂಬಾಸಡರ್ ಯಾರಂದ್ರೆ ನಮ್ಮ ಸಿಹಿ ಕಹಿ ಚಂದ್ರು ಅವರು, ಹೂ ಈಸ್ ಆಲ್ಸೋ ಎ ಫುಡ್ ಎಂಥೂಸಿಯಾಸ್ಟ್. ಸೊ ನಾವು ತುಂಬಾ ಸ್ಟಾರ್ಟರ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ. ಸೊ ಅದರಲ್ಲಿ ನಮ್ಮ ಪ್ಲಾಟರ್ ಬಂದಿದೆ. ಸೊ ಈ ಪ್ಲಾಟರ್ ಸಖತ್ತಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯ್ತು. ಆಕ್ಚುಲ್ ಆಗಿ ಒಂದೇ ದೊಡ್ಡ ಪ್ಲಾಟರ್ ಅಲ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ನ ಸರ್ವ್ ಮಾಡ್ತಾರೆ. ಸೊ ಇಟ್ ಲುಕ್ಸ್ ರಿಯಲಿ ಯಾಮಿ. ಅಂಡ್ ರೇಟು ಸಹ ಓಕೆ, 650 ಒಂದು ಪ್ಲಾಟರ್ಗೆ. ಸೊ ಒಂದೊಂದನ್ನೇ ತಗೊಳೋ ಬದಲು ಫುಲ್ ಪ್ಲಾಟರ್ ತಗೊಂಡ್ಬಿಟ್ರೆ ಎಲ್ಲದನ್ನೂ ಸ್ವಲ್ಪ ಟೇಸ್ಟ್ ಮಾಡಬಹುದು. ದಟ್ ಈಸ್ ಮೈ ಐಡಿಯಾ. ಸೊ ಟೋಟಲ್ ಆಗಿ ನೀವು ನೋಡಬಹುದು ಫುಲ್ ಪ್ಲಾಟರ್ನ ಖಾಲಿ ಮಾಡಿದ್ದೇವೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಎಲ್ಲದ್ರದ್ದು ಒಂದು ಸ್ಟಾರ್ಟರ್ಸ್ನ ನಾವು ಟೇಸ್ಟ್ ಮಾಡಬಹುದು. ಸೊ ದಿಸ್ ಇಸ್ ಹೌ ಐ ಲೈಕ್ ಟು ಈಟ್. ಸೊ ನನಗಂತೂ ಇದರ ಎಸ್ಪೆಷಲಿ ಗ್ರಿಲ್ಡ್ ಅಥವಾ ಏನು ಒಂದು ಸ್ಟಾರ್ಟರ್ಸ್ ಇರುತ್ತೆ ಅದು ಸಖತ್ ಇಷ್ಟ ಆಗುತ್ತೆ. ಸೊ ಇಂಟೀರಿಯರ್ಸು ಅಷ್ಟೇ ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ನನ್ನ ಮಗಳು ಫೇವ್ರೇಟ್ ಮತ್ತೆ ನಮ್ಮ ಮಾವನ ಫೇವ್ರೇಟ್ ಅಂತ ಹೇಳ್ಬೋದು, ಅದನ್ನ ಆರ್ಡರ್ ಮಾಡಿದ್ವಿ. ಅಂಡ್ ಮಸಾಲಾ ಸೋಡಾ ಸಹ ಆರ್ಡರ್ ಮಾಡಿದ್ವಿ. ಸೊ ಇಟ್ ವಾಸ್ ನೈಸ್. ಸೊ ಓವರ್ ಆಲ್ ಫುಡ್ ಅಂತೂ ಸಖತ್ತಾಗಿದೆ, ಸರ್ವಿಸು ಅಷ್ಟೇ ಚೆನ್ನಾಗಿದೆ. ಅಂಡ್ ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇವ್ರದ್ದು ಇರುತ್ತೆ 149 rupeesಗೆ. ಸಮ್ಟೈಮ್ಸ್ ದೇಲ್ಗೆ. ಸೊ ಬ್ರಂಚ್ ನೀವು ಅವರು ಬೇರೆ ಬೇರೆ ಇದರಲ್ಲಿ ಆಕ್ಚುಲ್ ಆಗಿ ಆಫರ್ಸ್ ಅಲ್ಲಿ ಕೊಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಟ್ರೈ ದಟ್ ಟು. ಸೊ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸು ಇದೆ ಇಲ್ಲಿ. ಮೋಸ್ಟ್ಲಿ ಚೈನೀಸ್ ಮತ್ತೆ ನಾರ್ತ್ ಇಂಡಿಯನ್ ಇದೆ. ಸೊ ನಾವು ರಾಜಸ್ಥಾನಿ ರೋಟಿ ತಗೊಂಡಿದ್ವಿ. ಸೊ ಅದು ಸಖತ್ತಾಗಿತ್ತು. ಅಂಡ್ ದಿಸ್ ಇಸ್ ಹೌ ದ ರೆಸ್ಟೋರೆಂಟ್ ಈಸ್. ಸೊ ಬೊಫೆ ಇದ್ದಾಗ ಅಲ್ಲಿ ಅರೇಂಜ್ ಮಾಡ್ತಾರೆ. ಸೊ ಅಲ್ಲಿ ಬೊಫೆ ಇರುತ್ತೆ. ಸೊ ಓವರ್ ಆಲ್ ವೆರಿ ನೈಸ್ ರೆಸ್ಟೋರೆಂಟ್, ಸಖತ್ತಾಗಿದೆ, ಸ್ಪೇಷಿಯಸ್ ಆಗಿದೆ. ಮತ್ತೆ ಗೆಟ್ ಟುಗೆದರ್ ಆಗಲಿ ಅಥವಾ ಏನಾದರೂ ಒಂದು ಫ್ಯಾಮಿಲಿ ಡಿನ್ನರ್ಸ್ ಆಗಲಿ ಇದಕ್ಕಂತೂ ಸೂಪರ್ ಆಗಿದೆ. ಪ್ಯೂರ್ ವೆಜ್ ಆಗಿದೆ. ಅಂಡ್ ಸರ್ವಿಸು ಸಹ ಸಖತ್ತಾಗಿದೆ, ಫಾಸ್ಟ್ ಆಗಿದೆ, ಬೇಗ ಬೇಗ ಸರ್ವ್ ಮಾಡ್ತಾರೆ. ತುಂಬ 1 hour ಈ ಥರ ಎಲ್ಲ ಕಾಯಬೇಕು ಅಂತ ಇಲ್ಲ. ಅಂಡ್ ಟೇಸ್ಟ್ ಗೊತ್ತಲ್ಲ ಅಡಿಗಾಸ್. ಸೊ ಎಸ್, ಅಡಿಗಾಸ್ ಟೇಸ್ಟ್ ಇದೆ ಇಲ್ಲಿ. ಅಂಡ್ ನಮ್ಗಂತೂ ಇಷ್ಟ ಆಯ್ತು. ಅಂಡ್ ಇಟ್ ವಾಸ್ ರಿಯಲಿ ನೈಸ್. ಸೊ ಒಂದು ಫ್ಯಾಮಿಲಿ ಔಟಿಂಗ್ ಏನು ನಾವು ಯೂಶಲಿ ನಮ್ಮ ಮಾವನ ಕರ್ಕೊಂಡು ಬರ್ತೀವಿ. ಹಿ ಲೈಕ್ಸ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಸ್. ಸೊ ಅದಕ್ಕೆ ಚೆನ್ನಾಗಿದೆ. ಅಂಡ್ ಇಲ್ಲಿಂದ ನಾವು ಆಚೆ ಹೋಗುವಾಗ ಅಲ್ಲಿ ಒಂದು ಪಾನ್ ಸ್ಟಾಲ್ ಇದೆ. ಸೊ ಪಾನ್ ಅಲ್ಲಿ ಡಿಫ್ರೆಂಟ್ ವೆರೈಟೀಸ್ ಚಾಕ್ಲೇಟ್ ಮತ್ತೆ ಮ್ಯಾಂಗೋ ಸಹ ಮಾಡ್ತಾರೆ. ಸೊ ಐ ಟ್ರೈಡ್ ಮ್ಯಾಂಗೋ. ಸೊ ಒಂದಕ್ಕೆ 40 rupees. ಅಂಡ್ ಪ್ಲೇನ್ ಆದ್ರೆ ಸಾದಾ ಏನ್ ಇಟ್ಕೊಂಡಿದ್ದಾರೆ ಇದಕ್ಕೆ 20 rupees. ಸೊ ಅದರಲ್ಲಿ 2 ಇರುತ್ತೆ. ಬಟ್ ನಾನು ಇದನ್ನ ಫ್ಲೇವರ್ ಪಾನ್ ಮೊದಲೇ ತಿಂದಿದ್ದೀನಿ, ಬನಾರಸಿ ಫ್ಲೇವರ್ಸ್. ಸೊ ಸಖತ್ತಾಗಿರುತ್ತೆ. ಇದು ಅಂಗಡಿ ವೇಟಿಂಗ್ ರೂಮ್ ಹತ್ರನೇ ಇದೆ. ಸೊ ಯು ಕ್ಯಾನ್ ಟ್ರೈ ದಟ್ ಟು. ಸೊ ಎಸ್, ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ವೆಜ್ ರೆಸ್ಟೋರೆಂಟ್ ಹುಡುಕ್ತಾ ಇದ್ರೆ ದಿಸ್ ಇಸ್ ಒನ್. ಸೊ MG ರೋಡ್ ಅಲ್ಲಿ, JP ನಗರ್ ಅಲ್ಲಿ ಈ ತರ ಬೇರೆ ಬೇರೆ ಕಡೆ ಬೇಕಾದಷ್ಟು 6 branches ಇದೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಅಂಡ್ ಇಟ್ ವಾಸ್ ಎ ನೈಸ್ ಫ್ಯಾಮಿಲಿ ಡಿನ್ನರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಡ್ ವಿ ರಿಯಲಿ ಎಂಜಾಯ್ಡ್. ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಸಹ ಇದೆ. ಸೊ ಎಸ್.